ಸ್ಥಳೀಯವಾಗಿ ಈಗ ಕೊಡಗು ಮತ್ತು ಮೈಸೂರು ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ. ಸೊ ಈ ಬಾರಿ ಯದುವೀರ್ ಅವರು ನಿಂತಿದ್ದಾರೆ, ಲಕ್ಷ್ಮಣ್ ಅವರು ನಿಂತಿದ್ದಾರೆ. ಸೊ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸ್ತಾರೆ? ನಮ್ಮದು ಮೋದಿ ಅವ್ರ ಪಕ್ಷಕ್ಕೆ ಬಿಜೆಪಿ. ಓಕೆ. ಸೊ ನಿಮ್ಮ ಹುಣಸೂರು ಲೋಕಲಲ್ಲಿ ನಿಮ್ಮ ಬಿಜೆಪಿ ಸರ್ಕಾರದಿಂದ ಅಭಿವೃದ್ಧಿ ಆಗಿದೆಯಾ ಇದುವರೆಗೂ? ಆಗಿದೆ. ಓಕೆ. ಸೊ ಅದರಿಂದ ಈ ಬಾರಿ ಬಿಜೆಪಿಗೆ ಓಕೆ ಸರ್. ಎಸ್, ಏನು ಓದ್ತಾ ಇದ್ದೀರಾ? ಸೆಕೆಂಡ್ ಇಯರ್ ಡಿಗ್ರಿ. ಫಸ್ಟ್ ವೋಟರ್ ಅಲ್ವಾ ಈ ಬಾರಿ? ಇಲ್ಲ, ಒಂದ್ಸತಿ ಆಗಿದೆ. ಇದು 2ನೇ ಸಲ ಮಾಡ್ತಿರೋದು. ಓಕೆ. ಈ ಬಾರಿ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ? ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗಬೇಕು? ಮೋದಿನೇ ಆಗಬೇಕು. ಓಕೆ. ಲಾಸ್ಟ್ ಬಾರಿ ಯಾವ ಪಕ್ಷಕ್ಕೆ ವೋಟ್ ಮಾಡಿದ್ರಿ? ನಾವು ಒಂದ್ಸತಿ ಕಾಂಗ್ರೆಸ್ಗೆ ಹಾಕಿದ್ದೀನಿ. ಓಕೆ. ಈಗ ಉದ್ಯೋಗ ಬೇಕು ನಿಮಗೆ, ಎಜುಕೇಷನ್ ಮುಗಿದ ಮೇಲೆ ಬಿಜೆಪಿಯಿಂದ ಉದ್ಯೋಗ ಎಕ್ಸ್ಪೆಕ್ಟ್ ಮಾಡ್ತೀರಾ? ಬಿಜೆಪಿನೇ ಬರ್ಬೇಕು ಅನ್ಸುತ್ತೆ. ಬಿಜೆಪಿನೇ ಬರಬೇಕು ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು. ನಿಮಗೆ ಮೋದಿಯವರೇ ಬರಬೇಕು ಅಂತನಾ? ಮೋದಿ ಅಲ್ಲೇ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೋಸ್ಕರನಾ? ಸೊ ಕೇಂದ್ರದಲ್ಲಿ ಅಭಿವೃದ್ಧಿ ಆಗಿದೆ, ಅದೇ ಥರ ರಾಜ್ಯದಲ್ಲಿ ಅಭಿವೃದ್ಧಿ ಮೀನ್ಸ್ ಕಾಣ್ಬೋದಾ? ಆಗುತ್ತೆ. ಉದ್ಯೋಗ ಕೂಡ ಸೃಷ್ಟಿ ಆಗ್ಬೋದಾ? ಥ್ಯಾಂಕ್ ಯು ಸರ್. ನಮಸ್ತೆ, ನಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಓಕೆ ಸರ್, ಈ ಬಾರಿ ನಿಮ್ಮ ಪ್ರಕಾರ ಯಾರು ಮುಂದಿನ ಪ್ರಧಾನಿ ಆಗಬೇಕು ಸರ್? ನರೇಂದ್ರ ಮೋದಿ ಅವರು. ಕಾರಣ ಸರ್? ಕಾರಣ ಅಂದರೆ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಒಳ್ಳೆ ರಕ್ಷಣಾ ಕೇಂದ್ರದಲ್ಲಿ ಮಾಡಿದರೆ ದೇಶಕ್ಕೂ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಸ್ಥಳೀಯವಾಗಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ರ ಕಡೆಯಿಂದ? ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಯಾವ ಪಕ್ಷ ಆದರೂ ಓಕೆ, ಬಟ್ ಸ್ಥಳೀಯವಾಗಿ ಅಭಿವೃದ್ಧಿ ಬೇಕಲ್ಲ? ಮಾಡದೆ ಹೋದ್ರೂ ಪರವಾಗಿಲ್ಲ, ಆದರೆ ನಾವು ಸೆಂಟ್ರಲ್ಲಿ ಬಿಜೆಪಿ ಇರಬೇಕು. ಅದರಿಂದ ನರೇಂದ್ರ ಮೋದಿ ಅವರಿಗೆ ನಾವು ಬೆಂಬಲ ಕೊಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು.